ಡೋಂಗಿ ಸ್ವಾಮಿಗಳಿದ್ದಾರೆ, ಎಚ್ಚರ ಎಚ್ಚರ ಎಚ್ಚರ. ಡೋಂಗಿ ಸ್ವಾಮಿಗಳ ಮಾತನ್ನ ನಂಬೋ ಮುನ್ನ ನೀವು ಕೂಡ ಎಚ್ಚರವಾಗಿರಿ. ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಿ. ವಶೀಕರಣ ಸ್ಪೆಷಾಲಿಸ್ಟ್ ಅಂತ ಹೇಳಿ ಮಹಿಳೆಗೆ ಪಂಗನಾಮ ಇಡಲಾಗಿದೆ. ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿ ಸಂಪರ್ಕ ಮಾಡಿದಂತಹ ಮಹಿಳೆಗೆ ಇದೀಗ ಧೋಖಾ ಆಗಿದೆ. ಹೀಗೆ ಡೋಂಗಿ ಸ್ವಾಮಿಗಳಿದ್ದಾರೆ, ಎಚ್ಚರವಾಗಿರಿ. ಇಂಥ ಸ್ವಾಮಿಗಳ ಮಾತನ್ನ ನಂಬೇಡಿ, ನಂಬೋ ಮುನ್ನ ಎಚ್ಚರವಾಗಿರಿ. ವಶೀಕರಣ ಸ್ಪೆಷಾಲಿಸ್ಟ್ ಅಂತ ಹೇಳಿ ಮಹಿಳೆಗೆ ಪಂಗನಾಮ ಇಡಲಾಗಿದೆ ಅಂತ ಗೊತ್ತಾಗ್ತಾ ಇದೆ. ಪ್ರೀತಿ ಪ್ರೇಮ ಸತಿಪತಿ ಕಲಹ ಪರಿಹಾರ ಅಂತ ಹೇಳಿ ನಂಬಿಸಿ ದೊಡ್ಡ ಮಟ್ಟದಲ್ಲಿ ವಂಚನೆ ಮಾಡಲಾಗಿದೆ ಅಂತ ಗೊತ್ತಾಗ್ತಾ ಇದೆ. ಪೂಜೆ ಮಾಡಿಸೋದಾಗಿ ಹೇಳಿ ಹಣ ಹಾಕಿಸ್ಕೊಂಡಿದ್ದಂತ ಡೋಂಗಿ ಸ್ವಾಮಿ ಇದೀಗ ಎಲ್ಲ ಸತ್ಯ ಇದೀಗ ಹೊರಗೆ ಬರ್ತಾ ಇದೆ. ಪ್ರೀತಿಸಿ ಮದುವೆ ಆಗಿರುವಂತಹ 24 ದಿನಕ್ಕೆ ಮಹಿಳೆಯನ್ನ ತೊರೆದಿದ್ದಂತ ಪತಿ. ಹಾಗಾಗಿ ಇದೇ ಒಂದು ವಿಚಾರವನ್ನ ತಗೊಂಡು ಸ್ವಾಮೀಜಿ ಹತ್ರ ಹೋಗಿದ್ದಾರೆ ಈ ಮಹಿಳೆ. ಆದ್ರೆ ದೊಡ್ಡ ಮಟ್ಟದಲ್ಲಿ ಈಗ ಪಂಗನಾಮ ಇಡಿಸ್ಕೊಂಡಿದ್ದಾರೆ. ಪತಿ ಪತ್ನಿಯನ್ನ ಮತ್ತೆ ಒಂದು ಮಾಡ್ತೀವಿ ಅಂತ ಹೇಳಿ ನಂಬಿಸಿ ಹಣ ವಸೂಲಿ ಮಾಡಲಾಗಿದೆ. ತ್ಯಾಮಗೊಂಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಂಚನೆ ಪ್ರಕರಣ ಕೂಡ ಈಗ ದಾಖಲಾಗಿದೆ. ಹೀಗೆ ಪ್ರೀತಿ ಪ್ರೇಮ ಸತಿಪತಿ ಕಲಹ ಪರಿಹಾರ ಕೊಡ್ತೀವಿ ಅಥವಾ ಪೂಜೆ ಮಾಡಿಸ್ತೀವಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳಿರುವಂತಹ ಸ್ವಾಮೀಜಿಯನ್ನ ನಂಬಿ ಈಗ ಮಹಿಳೆ ಮೋಸ ಹೋಗಿದ್ದಾರೆ. ಇತ್ತೀಚೆಗಷ್ಟೇ ಮದುವೆ ಆಗಿದ್ರು. ಪ್ರೀತಿಸಿ ಮದುವೆ ಆಗಿರುವಂತಹ 24 ದಿನಕ್ಕೆ ಪತಿ ಮಹಿಳೆಯನ್ನ ತೊರೆದಿದ್ರು. ಹಾಗಾಗಿ ಪತಿ ಪತ್ನಿಯನ್ನ ಮತ್ತೆ ಒಂದ್ ಮಾಡ್ತೀನಿ ಅಂತ ಹೇಳಿ ನಂಬಿಸಿ ಈ ರೀತಿಯಾಗಿ ಹಣ ವಸೂಲಿ ಮಾಡಿದ್ದಾನೆ ಈ ಸ್ವಾಮೀಜಿ ಅಂತ ಗೊತ್ತಾಗ್ತಾ ಇದೆ. ತ್ಯಾಮಗೊಂಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಹೀಗೆ ಪತಿ ಪತ್ನಿ ಕಲಹ ಅಥವಾ ನಿಮ್ಮ ಕುಟುಂಬದಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಅದನ್ನು ನಾವು ಪರಿಹಾರ ಕೊಡ್ತೀವಿ, ಆ ಪೂಜೆ ಮಾಡಿಸಿ ಈ ಪೂಜೆ ಮಾಡಿಸಿ ಅಂತ ಹೇಳ್ತಾರೆ. ಅದಾದ ನಂತರ ಹೀಗೆ ಸಾವಿರಾರು ಹಣ ಲಕ್ಷಾಂತರ ಹಣವನ್ನ ಪಂಗನಾಮ ಇಡ್ತಾರೆ. ಹೀಗೆ ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ನೋಡೋ ಮೂಲಕ ಆ ಮಹಿಳೆ ಸ್ವಾಮೀಜಿಗಳಿಗೆ ಸಂಪರ್ಕ ಮಾಡಿದ್ರು. ಅದಾದ ನಂತರ ಈಗ ವಂಚಿಸಿದ್ದಾರೆ ಅಂತೇಳಿ ಈಗ ಗೊತ್ತಾಗ್ತಾ ಇದೆ. ಹಾಗಾಗಿ ಇಂಥ ಸ್ವಾಮೀಜಿಗಳನ್ನ ನಂಬೋ ಮುನ್ನ ಎಚ್ಚರವಾಗಿರಬೇಕು. ದೂರು ಬಂದ ಬಳಿಕ ತನಿಖೆಗೆ ಇಳಿದಿದ್ದಾರೆ ಈಗ ಪೊಲೀಸರಿಗೆ. ಇಂಥ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಈಗ ಬಿಗ್ ಶಾಕ್ ಸಿಕ್ಕಿದೆ. 19 ವರ್ಷದ ಯುವಕನಿಂದಲೇ ವಶೀಕರಣ ಸ್ಪೆಷಾಲಿಸ್ಟ್ ಅವತಾರ. ಚನ್ನರಾಯಪಟ್ಟಣದ ಶಿವಪುರದಲ್ಲಿ ರೋಹಿತ್ ಕಲ್ಯಾಣ್ ಬಂಧನ ಆಗಿದೆ. ಆರೋಪಿಯಿಂದ ಟೋಟಲ್ 1.30 ಲಕ್ಷ ರೂಪಾಯಿ ರಿಕವರಿ ಮಾಡಿದ್ದಾರೆ ಪೊಲೀಸರು. ತ್ಯಾಮಗೊಂಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಹೀಗೆ 19 ವರ್ಷದ ಯುವಕ ವಶೀಕರಣ ಸ್ಪೆಷಾಲಿಸ್ಟ್ ಅಂತ ಹೇಳಿ ಅವತಾರ ಹಾಕೊಂಡು ರೀತಿಯಾಗಿ ನಂಬಿಸಿದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ನೋಡಿ. ದೂರು ಬಂದ ನಂತರ ಪೊಲೀಸರು ತನಿಖೆಗೆ ಇಳಿದಿದ್ದಾರೆ. ಆ ಸಂದರ್ಭದಲ್ಲಿ ಅವರೇ ಒಂದು ಕ್ಷಣ ಶಾಕ್ ಆಗಿದ್ದಾರೆ. ಕೇವಲ 19 ವರ್ಷದ ಯುವಕ ಈ ರೀತಿಯಾಗಿ ವಶೀಕರಣ ಸ್ಪೆಷಾಲಿಸ್ಟ್ ಅಂತ ಹೇಳಿ ಜನರಿಗೆ ಮೋಸ ಮಾಡ್ತಿದ್ದ, ನಂಬಿಸ್ತಾ ಇದ್ದ ಅಂತ ಹೇಳಿ ಇವಾಗ ಗೊತ್ತಾಗ್ತಾ ಇದೆ. ವಶೀಕರಣ ಸ್ಪೆಷಾಲಿಸ್ಟ್ ಅಂತ ಹೇಳಿ ಅವತಾರ ಹಾಕೊಂಡು ಈ ರೀತಿಯಾಗಿ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಗಳನ್ನು ಪೋಸ್ಟ್ ಮಾಡೋದು. ಅಂದರೆ ನಿಮ್ಗೆ ಏನಾದರೂ ಕುಟುಂಬದಲ್ಲಿ ಸಮಸ್ಯೆ ಇದ್ದರೆ ಅಥವಾ ನಿಮ್ಮ ಉದ್ಯೋಗದಲ್ಲಿ ಸಮಸ್ಯೆ ಇದ್ದರೆ ಸಂಪರ್ಕ ಮಾಡಿ, ಆ ಪೂಜೆ ಮಾಡಿಸಿ ಈ ಪೂಜೆ ಮಾಡಿಸಿ ಅಷ್ಟು ಹಣ ಕೊಡಿ, ಅದಾದ ನಂತರ ನಿಮಗೆ ಪರಿಹಾರ ಸಿಗುತ್ತೆ, ನಾವು ಹೇಳಿದಂಗೆ ನೀವು ಫಾಲೋ ಮಾಡಿ ಅಂತ ಹೇಳ್ತಾರೆ. ಅದಾದ ನಂತರ ಈ ರೀತಿಯಾಗಿ ಮೋಸ ಹೋಗ್ತಾರೆ. ಹಾಗಾಗಿ ರೋಹಿತ್ ಕಲ್ಯಾಣ್ ಕೇವಲ 19 ವರ್ಷದ ಯುವಕ ಇದೀಗ ಅರೆಸ್ಟ್ ಆಗಿದ್ದಾನೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಈಗ ಕೇವಲ 19 ವರ್ಷದ ಯುವಕ ಈ ರೀತಿಯಾಗಿ ವಶೀಕರಣ ಸ್ಪೆಷಾಲಿಸ್ಟ್ ಅಂತ ಹೇಳಿ ಅರೆಸ್ಟ್ ಆಗಿರುವಂಥದ್ದು ಇದು ಒಂದು ಕ್ಷಣ ನೋಡ್ತಾ ಇದ್ರೆ ಶಾಕ್ ಆಗ್ತಾ ಇದೆ ನಿಜವಾಗ್ಲೂ ಕೂಡ. ಹಾಗಾಗಿ ಇವನು ಹಿಂದೆ ಯಾರೆಲ್ಲ ಇದ್ದಾರೆ ಅಥವಾ ಇವನು ಎಷ್ಟು ವರ್ಷದಿಂದ ಇದೆಲ್ಲವೂ ಕೂಡ ಮಾಡ್ತಿದ್ದ, ಎಷ್ಟು ಜನರ ಹತ್ರ ಈ ರೀತಿಯಾಗಿ ಮೋಸ ಮಾಡಿ ಹಣ ವಸೂಲಿ ಮಾಡಿದ್ದಾನೆ ಅಂತ? ಏನು ಅಂತಂದ್ರೆ ಇದು ಹೇಳ್ಬೇಕು ಅಂತಂದ್ರೆ ಏನು ಒಂದು ರೀಲ್ಸ್ ನ ನಂಬಿ ಒಂದು ಮಹಿಳೆ ಈ ರೀತಿ ಮೋಸಕ್ಕೀಡಾಗಿರುವಂತದ್ದು ನಿಜವಾಗ್ಲೂ ನೆಗೆಪಾಟ್ಲಿಗೀಡಾಗಿರುವಂತದ್ದು. ಯಾಕೆ ಅಂತಂದ್ರೆ ಗ್ರಾಮಾಂತರ ಭಾಗದಲ್ಲಿ ಈ ರೀತಿಯಾದಂತಹ ಪ್ರಕರಣಗಳು ತುಂಬಾ ಹೆಚ್ಚಾಗಿರುತ್ತೆ. ಈ ಬುಡಬುಡಿಕೆಯವರಿಂದ ಮತ್ತೆ ಮನೆ ಹತ್ರ ಬಂದು ಆ ಶಾಸ್ತ್ರ ಹೇಳ್ತೀವಿ ಈ ಶಾಸ್ತ್ರ ಹೇಳ್ತೀವಿ ಅಂತ ಬಂದು ಸಾಕಷ್ಟು ಮಕ್ಮಲ್ ಟೋಪೆ ಹಾಕಿ ಹಣ ವಸೂಲಿ ಮಾಡಿರುವಂತದ್ದು, ಮತ್ತೆ ಒಡವೆ ಚಿನ್ನಗಳಿಗೆ ಕನ್ನ ಹಾಕಿರುವಂತದ್ದು ಸಾಕಷ್ಟು ಪ್ರಕರಣಗಳಿದ್ದಾವೆ. ಆದ್ರೂ ಕೂಡ ಇನ್ನೂ ಜನಗಳು ಎಚ್ಚೆತ್ಕೊಳ್ತಿಲ್ಲ ಅಂತಂದ್ರೆ ಯಾವ ರೀತಿ ಹೇಳ್ಬೇಕು ಆಗಲ್ಲ. ಯಾಕೆಂತಂದ್ರೆ ಇತ್ತೀಚೆಗಷ್ಟೇ ಏನು ಕಳೆದ 3 ತಿಂಗಳಿಂದ ಮದುವೆ ಆದಂತ ಒಬ್ಬ ಮಹಿಳೆಗೆ, ಯುವತಿ, ಆಕೆ ಇನ್ನು ಪ್ರಾಯದಲ್ಲಿ ಇರ್ತಕ್ಕಂಥ ಯುವತಿ ಇತ್ತೀಚೆಗೆ ಅಷ್ಟೇ ಮದುವೆ ಆಗಿದ್ದು. ಪ್ರೀತಿಸಿ ಮದುವೆ ಆದಂತ 24 ದಿನಕ್ಕೆ ಏನು ಗಂಡ ಬಿಟ್ಟಿರ್ತಾನೆ, ಏನು ಕುಟುಂಬ ಕಲಹದಿಂದ ಆತ ದೂರ ಆಗಿರ್ತಾನೆ. ಇದೇ ಒಂದು ನೆಪ ಇಟ್ಕೊಂಡಂತ ಮಹಿಳೆ ಏನು ಒಂದು ರೀಲ್ಸ್ ನೋಡ್ಬೇಕಾದ್ರೆ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಈ ಒಂದು ಏನು ಸುಳ್ಳು ದೋಖಾ ಸ್ವಾಮಿಗಳು ಏನಿದ್ದಾರೆ, ಈ ಡೋಂಗಿ ಸ್ವಾಮಿಗಳು ಆ ಒಂದು ರೀಲ್ಸ್ ಮಾಡಿರ್ತಾರೆ. ಏನು ಪತಿ ಕಲಹ, ಆಸ್ತಿ ಪಾಸ್ತಿ ವಿವಾದ,
ಇದನ್ನೆಲ್ಲ ನಾವು ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಹೇಳೋ ನಿಟ್ಟಿನಲ್ಲಿ ಒಂದು ವಶೀಕರಣ ಮತ್ತೆ ಮತ್ತೊಂದು ನಿಮ್ಗೆ ಪುರುಷ ವಶೀಕರಣ ಸ್ತ್ರೀ ವಶೀಕರಣ ಮಾಡ್ಕೊಡ್ತೀವಿ ಅಂತ ಹೇಳಿ ನಂಬಿಸಿ ಇದೊಂದು ರೀಲ್ಸ್ ನ ಹಾಕಿರ್ತಾರೆ. ಈ ಒಂದು ನಿಟ್ಟಿನಲ್ಲಿ ಈ ಮಹಿಳೆಯನ್ನು ಸ್ಕ್ರಾಲ್ ಮಾಡ್ಬೇಕಾದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಆಕೆ ಆತನ ನಂಬರ್ ನೋಡಿ ಒಂದು ಡಯಲ್ ಮಾಡಿ ಪೂಜೆ ಮಾಡಿಕೊಡ್ಬೇಕು, ಈ ರೀತಿ ನನ್ನ ಗಂಡ ದೂರ ಆಗಿದ್ದಾನೆ ಅಂತ ಹೇಳಿ ಒತ್ತಾಯ ಪೂರ್ವಕವಾಗಿ ಹೇಳಿದಾಗ ಆತ ಕೂಡ ಒಂದು ಈಕೆಯ ಒಂದು ಮನಸ್ಥಿತಿಯನ್ನ ಅರಿತಂತವನು ಈ ರೀತಿ ದುಡ್ಡು ಖರ್ಚಾಗುತ್ತೆ, ಹೋಮ ಮಾಡ್ಬೇಕು, ಹವನ ಮಾಡ್ಬೇಕು ಅಂತ ಹೇಳಿ ಆಕೆಗೆ ಉಂಡೆನಾಮ ಹಾಕಿರುವಂತದ್ದು ನಂಬಿಸಿ ಆಕೆ ಮೊದಲಿಗೆ ಬೇರೊಂದು ನಂಬರ್ ಕೊಡ್ತೀನಿ ಅಂತ ಹೇಳಿ ಆತನ ಪರ್ಸನಲ್ ನಂಬರ್ ತಗೊಂಡು ಪರ್ಸನಲ್ ನಂಬರ್ಗೆ 2,500 ರೂಪಾಯಿಯನ್ನ ಮೊದಲು ಹಾಕಿಸ್ಕೊಳ್ತಾಳೆ, ಆಮೇಲೆ ಹಾಕ್ಸ್ಕೊಳ್ತಾನೆ. ಬಳಿಕ ಒಂದು 30,000 ರೂಪಾಯಿ, ಬಳಿಕ 20,000 ರೂಪಾಯಿ, ಬಳಿಕ 40,000 ರೂಪಾಯಿ, ಈ ರೀತಿ ಹಂತವಾಗಿ ಸುಮಾರು 1,30,30,000 ರೂಪಾಯಿ ಅಷ್ಟು ಹಣವನ್ನ ಆತನ ಅಕೌಂಟ್ಗೆ ಹಾಕ್ಸ್ಕೊಂಡು ಈಕೆಗೆ ವಿಡಿಯೋ ಕಾಲ್ ಮುಖಾಂತರ ನಾನು ಪೂಜೆ ಮಾಡ್ತಾ ಇದ್ದೀನಿ ನೋಡಿ ಅಂತ ಹೇಳಿ ಒಂದು ಹೆದರಿಸಿ, ನಾನು ಕಾಲ್ ಮಾಡಿದಾಗೆಲ್ಲ ರಿಸೀವ್ ಮಾಡಬೇಕು, ಇಲ್ದಿದ್ರೆ ಅರ್ಧಂಬರ್ಧ ಪೂಜೆ ಆಗತ್ತೆ ಅಂತ ಹೇಳಿ ಆಕೆಗೆ ಇಲ್ಲ ಸಲ್ಲದ ಹೆದರಿಕೆಯನ್ನ ಒಡ್ಡಿರ್ತಾನೆ, ಬೆದರಿಕೆಯನ್ನ ಹಾಕಿರ್ತಾನೆ. ಇದೇ ಸಂದರ್ಭದಲ್ಲಿ ಏನು ಈ ಒಂದು ಪ್ರಕರಣ ಅನುಮಾನಗೊಂಡಂತ ಮಹಿಳೆ ಆಕೆ ಈ ಒಂದು ತ್ಯಾಮಗೊಂಡ ಪೊಲೀಸ್ ಠಾಣೆ ಪೊಲೀಸರಿಗೆ ಒಂದು ಅನುಮಾನ ಬಂದಂತ ಸಂದರ್ಭದಲ್ಲಿ ತ್ಯಾಮಗೊಂಡ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ದಾಖಲಿಸ್ತಾಳೆ. ಈ ಸಂಬಂಧವಾಗಿ ಪೊಲೀಸ್ ಪ್ರಕರಣ ದಾಖಲಿಸ್ಕೊಂಡು ಏನು ಆತನ ಟ್ರೇಸ್ ಔಟ್ ಮಾಡಿ ಆ ನಂಬರ್ ಆಧಾರಿತವಾಗಿ ಆತನ ಟ್ರೇಸ್ ಔಟ್ ಮಾಡಿ ಆ ಸ್ಥಳಕ್ಕೆ ಹೋಗಿ ನೋಡಿದಾಗ ಈ ಒಬ್ಬ 19 ವರ್ಷದ ಬಾಲಕ ಅಂದ್ರೆ ಒಬ್ಬ ಬಾಲಕ ಈ ರೀತಿ ಏನು ಜನಗಳಿಗೆ ಮಕ್ಮಲ್ ಟೋಪಿ ಹಾಕಿ ಡೋಂಗಿ ಸ್ವಾಮೀಜಿ ರೀತಿಯಲ್ಲಿ ಎಲ್ರಿಗೂ ದುಡ್ಡು ಹೊಡಿತಾ ಇರ್ತಾನೆ. ಇದೇ ಮೊದಲನೇ ಪ್ರಕರಣ ಅಂತ ಹೇಳ್ತಾರೆ. ಯಾಕಂದ್ರೆ ಆದ್ರೆ ಈತ ಅನುಭವ ನೋಡಿದ್ರೆ ಬೇರಷ್ಟು ಜನಗಳಿಗೆ ಸಾಕಷ್ಟು ಭಂಗನಾಮ ಹಾಕಿದ್ದಾನೆ ಅಂತಾನೆ ಹೇಳ್ಬೋದು. ಈ ತನಿಖೆಯನ್ನ ಪೂರ್ಣವಾಗಿ ಪೊಲೀಸ್ನವರು ಇನ್ನೂ ಹೆಚ್ಚಿನ ಏನೇನೋ ಪ್ರಕರಣಗಳಿದಾವ ಅವನ ಮೇಲೆ ಕೂಲಂಕುಷವಾಗಿ ತನಿಖೆ ನಡೆಸಿ ಆತನಿಗೆ ಒಂದು ಕಠಿಣ ಶಿಕ್ಷೆ ಒದಗಿಸ್ಬೇಕು ಅಂತ ಹೇಳಿ ಈಗಾಗಲೇ ಮಹಿಳೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಈಗಾಗಲೇ ಆತನಿಗೆ ನೋಟಿಸ್ ಕೂಡ ಕೊಟ್ಟು ಅದು ಅವನ ಹಿಂದಿನ ಏನು ಪೂರ್ವಾಪರವನ್ನು ಅವ್ರ ತಂದೆ ಯಾರು, ಅವ್ರ ಕುಟುಂಬ ಎಲ್ಲಿದೆ, ಅವನ ಎಜುಕೇಶನ್ ಏನು, ಸಂಪೂರ್ಣವಾಗಿ ಮಾಹಿತಿ ಕಲೆ ಆಗ್ತಾ ಇರುವಂತದ್ದು. ರೋಶ್ನಿ, ಥ್ಯಾಂಕ್ ಯು ರಾಘವೇಂದ್ರ, ನಿಮ್ಮೆಲ್ಲ ಡೀಟೇಲ್ಸ್